ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಟ್ಯಾಕ್ಸಿ ಮಾರುಕಟ್ಟೆ ದೊಡ್ಡ ಬದಲಾವಣೆಯ ಅಂಚಿನಲ್ಲಿ ನಿಂತಿದೆ. ವರ್ಷಗಳಿಂದ ಓಲಾ ಮತ್ತು ಊಬರ್ನಂತಹ ಖಾಸಗಿ ಕ್ಯಾಬ್ ಕಂಪನಿಗಳ ಹಿಡಿತದಲ್ಲಿದ್ದ ಟ್ಯಾಕ್ಸಿ ಆ ಒಂದು ಕ್ಷೇತ್ರಕ್ಕೆ ಈಗ ಹೊಸ ಸ್ಪರ್ಧಿಯೊಬ್ಬ ಕಾಲಿಡ್ತಿದ್ದಾನೆ. ಜನವರಿ 1ರಿಂದ ದೆಹಲಿ NCRನಲ್ಲಿ ಅಧಿಕೃತವಾಗಿ ಪ್ರಾರಂಭ ಆಗುತ್ತಿರುವ ಭಾರತ್ ಟ್ಯಾಕ್ಸಿ ಚಾಲಕರ ಬದುಕನ್ನೇ ಬದಲಾಯಿಸುವ ಮಾದರಿಯೊಂದಿಗೆ ಗಮನ ಸೆಳೆಯುತ್ತಿದೆ. ಈ ನಿಟ್ಟಿನಲ್ಲಿ ಇದು ದೇಶದಾದ್ಯಂತ ವಿಸ್ತರಿಸಿದರೆ ಟ್ಯಾಕ್ಸಿ ವಲಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಎನ್ನುವ ಮಾತುಗಳು ಹರಿದಾಡ್ತಿವೆ. ಹೆಚ್ಚಿನ ಕಮಿಷನ್, ಹಠಾತ್ ನೀತಿ ಬದಲಾವಣೆ, ಅಲ್ಗಾರಿದಮ್ ಆಧಾರಿತ ಟ್ರಿಪ್ ಹಂಚಿಕೆ, ದಂಡಗಳು ಮತ್ತು ಅನಿಶ್ಚಿತ ಆದಾಯ. ಒಂದು ಕಾಲದಲ್ಲಿ ಚಾಲಕರು ದುಡಿದಿರುವಂಥ ಹಣದ 30ರಿಂದ 40% ಕಂಪನಿಗಳ ಪಾಲಾಗ್ತಾ ಇತ್ತು. ಈ ಅಸಮಾಧಾನವೇ ಹೊಸ ಪರ್ಯಾಯದ ಬೇಡಿಕೆಗೆ ಕಾರಣ ಆಗಿದೆ. ಭಾರತ್ ಟ್ಯಾಕ್ಸಿ ಖಾಸಗಿ ಲಾಭೋದ್ದೇಶದ ಕಂಪನಿಯಲ್ಲ, ಇದು ಸರ್ಕಾರಿ ಬೆಂಬಲಿತ ಚಾಲಕ ಮಾಲೀಕತ್ವದ ಸಹಕಾರಿ ಮಾದರಿ. ಅಂದರೆ ಇಲ್ಲಿ ಕಾರ್ಪೊರೇಟ್ ಲಾಭಕ್ಕಿಂತ ಚಾಲಕರ ಹಿತಾಸಕ್ತಿಗೆ ಆದ್ಯತೆ ನೀಡಲಾಗುತ್ತೆ.